ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕ್ರಿಸ್ಮಸ್ ಸ್ಪೆಷಲ್ ಕಲ್ಕಲ್ಲನ್ನು ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಫೆಸ್ಟಿವಲ್ ಸೀಸನಿಗಂತೂ ಮಾಡಿಸಿದಂಥ ಸ್ನ್ಯಾಕ್ಸ್ ಇದು. ರೆಸಿಪಿಯನ್ನು ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ರೆಸಿಪಿಯನ್ನು ಶುರು ಮಾಡೋಣ. ಕಲ್ಕಲ್ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಹಾಲನ್ನು ತೊಗೊಂಡಿದ್ದೀನಿ, 1/3 ಕಪ್ಪು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ, 1/4 ಕಪ್ಪು ಬೆಣ್ಣೆಯನ್ನು ಕರಗಿಸಿ ತೊಗೊಂಡಿದ್ದೀನಿ, 1 ಮೊಟ್ಟೆಯನ್ನು ತೊಗೊಂಡಿದ್ದೀನಿ, 1/4 ಕಪ್ಪು ಸಕ್ಕರೆ ಪುಡಿಯನ್ನು ತೊಗೊಂಡಿದ್ದೀನಿ, 1/4 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರು ಮತ್ತು 1 ಚಿಟಿಕೆ ಉಪ್ಪನ್ನು ತೊಗೊಂಡಿದ್ದೀನಿ. 1 ಬೌಲಿಗೆ ತೊಗೊಂಡಂಥ ಮೈದಾ ಹಿಟ್ಟು, ಚಿರೋಟಿ ರವೆ ಹಾಗೆ ಬೇಕಿಂಗ್ ಪೌಡರ್, 1 ಚಿಟಿಕೆ ಉಪ್ಪು ಮತ್ತು ಸಕ್ಕರೆ ಪುಡಿಯನ್ನು ಹಾಕಿ ಕಲಿಸ್ಕೊಳ್ಳೋಣ. ನನ್ನೆಲ್ಲ ರೆಸಿಪಿಗಳನ್ನ ನಿಮ್ಮ ಫ್ಯಾಮಿಲಿಯೊಟ್ಟಿಗೆ ಫ್ರೆಂಡ್ಸೊಟ್ಟಿಗೆ ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಎಲ್ಲ ಸಾಮಗ್ರಿಗಳನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಕರಗಿಸಿಕೊಂಡಂಥ 1/4 ಕಪ್ ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ತುಪ್ಪ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಬೆಣ್ಣೆ ಹಾಕಿದ ನಂತರ ಸ್ವಲ್ಪ ಕಲಿಸ್ಕೊಳ್ಳೋಣ. ನಾವು ಮುಷ್ಟಿ ಹಿಡಿದಾಗ ಅದು ಒಡ್ಕೋಬಾರ್ದು. ನಂತರ 1 ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಜಾಯಿಕಾಯಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ, ಮಾಡಬೇಕಾದ್ರೇ ಘಮ ಘಮ ಪರಿಮಳ ಬರುತ್ತೆ. ಮೊಟ್ಟೆ ಜಾಯಿಕಾಯಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮೊಟ್ಟೆ ಬೇಡ ಅನ್ನೋರು ಮೊಟ್ಟೆನ ಸ್ಕಿಪ್ ಮಾಡಿಬಿಟ್ಟು ಹಾಲಲ್ಲಿ ಕಲಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಹಾಲನ್ನು ಹಾಕಿ ಕಲಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಮೊಟ್ಟೆ ಹಾಕಿರೋದ್ರಿಂದ 1 ಟೇಬಲ್ ಸ್ಪೂನಷ್ಟು ಮಾತ್ರ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಚಪಾತಿ ಹಿಟ್ಟಿಗಿಂತ ಮೆತ್ತಗೆ ಕಲಿಸ್ಕೊಳ್ಬೇಕು. ಹಿಟ್ಟನ್ನು ಕಲಿಸ್ಕೊಂಡಿದ್ದಾಯಿತು. ಲಿಡ್ಡನ್ನು ಕ್ಲೋಸ್ ಮಾಡಿ 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. 10 ನಿಮಿಷದ ನಂತರ ಹಿಟ್ಟು ಸಾಫ್ಟ್ ಆಗಿದೆ. ಸಣ್ಣ ಉಂಡೆಗಳನ್ನು ಮಾಡಿಟ್ಕೊಳ್ಳೋಣ. ಈ ಸೈಜಿನ ಉಂಡೆಗಳನ್ನು ಮಾಡಿಕೊಂಡ್ರೆ ಸಾಕು. ಜಾಮೂನ್ ಮಾಡ್ಕೊತೀವಲ್ಲ, ಆ ಉಂಡೆಗಳಿಗಿಂತ ಸಣ್ಣದಾಗಿರಬೇಕು. ಹಾಗೆ ನಾನಿಲ್ಲಿ 1 ಫೋಕ್ ಸ್ಪೂನನ್ನು ತೊಗೊಂಡಿದ್ದೀನಿ. ಇದಕ್ಕೆ ಹಿಂದ್ಗಡೆ ಸ್ವಲ್ಪ ಎಣ್ಣೆ ಅಥವಾ ನೀವು ತುಪ್ಪವನ್ನು ಹಚ್ಕೊಳ್ಬೋದು. ನಾನಿಲ್ಲಿ ಒಂಚೂರು ತುಪ್ಪ ಹಚ್ಕೊಂಡಿದ್ದೀನಿ. ನೋಡಿ, ಈ ಥರ ಫೋಕ್ ಸ್ಪೂನಲ್ಲಿ ಹಿಟ್ಟನ್ನು ಹರಡಿಕೊಂಡು ಕೆಳಗಡೆಯಿಂದ ಸುರುಳಿಯ ಆಕಾರದಲ್ಲಿ ಸುತ್ಕೊಂಡು ಬಂದರೆ ಈ ಶೇಪ್ನಲ್ಲಿ ಬರುತ್ತೆ. ಕೊನೆಗೆ ಆ ಎಡ್ಜಸ್ಸನ್ನು ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. ಈ ಥರ ಉದ್ದುದ್ದವಾಗಿ ಹಿಟ್ಟನ್ನು ಮಾಡಿಕೊಂಡ್ರೂ ಸುಲಭವಾಗಿ ಮಾಡ್ಬೋದು. ನೋಡಿ, ಕೆಳಗಡೆಯಿಂದ ಸುರುಳಿಯ ಆಕಾರದಲ್ಲಿ ಸುತ್ಕೊಂಡು ಬರಬೇಕು. ತುಂಬ ಚೆನ್ನಾಗಿ ಬರುತ್ತೆ ಫೋರ್ಕ್ ಸ್ಪೂನಲ್ಲೇ. ನೋಡಿ, ಅಲ್ಲಿ ಕೆಳಗಡೆ ಪ್ರೆಸ್ ಮಾಡಿಕೊಂಡ್ರೆ ಅದು ಲಾಕ್ ಆಗುತ್ತೆ. ನೋಡಿ, ಇದು ಕಲ್ಕಲ್ ಮೇಕರು ಫೋರ್ಕ್ ಸ್ಪೂನ್ಗಿಂತ ತುಂಬ ಚೆನ್ನಾಗಿ ಬರುತ್ತೆ. ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ.
ನೋಡಿ ಇಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ಎಣ್ಣೆನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿರಬೇಕು. ಈ ಥರ ಸುರುಳಿಯ ಆಕಾರದಲ್ಲಿ ಮಾಡಿಬಿಟ್ರೆ ಶೇಪು ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಷ್ಟನ್ನು ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ. ಅದು ಬೆಂದಿದೆ ಅಂದರೆ ಮೇಲ್ಗಡೆ ಬರುತ್ತೆ, ಎಣ್ಣೆಯ ತಳಭಾಗದಿಂದ ಮೇಲ್ಗಡೆ ಬರುತ್ತೆ. ಒಂಬಣ್ಣ ಆಗುವವರೆಗೂ ಕರಿಬೇಕು. ತುಂಬ ಸಮಯ ಹಿಡಿಯೋದಿಲ್ಲ, ಬೇಗನೆ ಆಗೋಗ್ಬಿಡತ್ತೆ ಇದು. ಹಾಕಿದ ತಕ್ಷಣ ತಿರುಗಿಸ್ಕೊಳ್ಬೇಡಿ. ಒಂದು 10 ಸೆಕೆಂಡ್ 15 ಸೆಕೆಂಡ್ ಬಿಟ್ಟು ತಿರುಗಿಸಿದ್ರೆ ನಿಧಾನಕ್ಕೆ ಬೆಂದ್ಕೊಳ್ಳುತ್ತೆ. ನೋಡಿ ಅದೇ ನಿಧಾನಕ್ಕೆ ಬೆಂದ್ಕೊಂಡು ಮೇಲ್ಗಡೆ ಬರ್ತಾ ಇದೆ. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡಿರಬೇಕು. ಇಲ್ಲ ಅಂದರೆ ಮೇಲ್ಗಡೆ ಮಾತ್ರ ಒಂಬಣ್ಣ ಬಂದಿರುತ್ತೆ, ಒಳಗಡೆ ಎಲ್ಲ ಹಸಿ ಹಸಿಯಾಗೇ ಇರುತ್ತೆ. ಕಲ್ಕಲೆಲ್ಲ ಒಂಬಣ್ಣಕ್ಕೆ ತಿರುಗಿದೆ. ಒಂದು ಪ್ಲೇಟಿಗೆ ತೆಕ್ಕೊಳ್ಳೋಣ. ತಣ್ಣಗಾದ್ಮೇಲೆ ಕ್ರಿಸ್ಪಿಯಾಗಿರುತ್ತೆ. ಖಂಡಿತವಾಗ್ಲೂ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಕ್ರಿಸ್ಮಸ್ ಸೀಸನಲ್ಲಿ ಮಾಡ್ಕೊಳ್ಳಿ. ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.